6 ತಿಂಗಳ ನಂತರ ಮೈಸೂರಿಗೆ ಕಾಲಿಟ್ಟ ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ನಟ ದರ್ಶನ್. ಮೈಸೂರಿನ ಫಾರಂ ಹೌಸ್ನಲ್ಲಿ ಡಿ ಬಾಸ್ ವಿಶ್ರಾಂತಿ, ಚಾಮುಂಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಕೆ. ಬಂಧನದ ಬಳಿಕ ಮೊದಲ ಬಾರಿಗೆ ಸಾಂಸ್ಕೃತಿಕ ನಗರಿಯಲ್ಲಿ ದಾಸ, ಅಭಿಮಾನಿಗಳು ಫುಲ್ ಖುಷ್. ಚಿಕಿತ್ಸೆಗಾಗಿ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಧಾವಿಸಿದ ದರ್ಶನ್, ಬಾಧಿಸುತ್ತಿದ್ಯಾ ಬೆನ್ನು ನೋವು. ಕೇವಲ 15 ನಿಮಿಷಗಳಲ್ಲಿ ತಪಾಸಣೆ ಮುಗಿಸಿ ನೆಚ್ಚಿನ ತೋಟದ ಮನೆಯತ್ತ ಹೊರಟ ಚಾಲೆಂಜಿಂಗ್ ಸ್ಟಾರ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿಯಾಗಿರುವ ನಟ ದರ್ಶನ್ ರನ್ನ ಮೈಸೂರಿನಿಂದಲೇ ಬಂಧಿಸಿದ್ರು. ನಂತರ ಇದೀಗ 6 ತಿಂಗಳ ಬಳಿಕ ಮರಳಿ ಮೈಸೂರಿಗೆ ಬರಲು ಅವಕಾಶ ದೊರೆತ ಹಿನ್ನೆಲೆಯಲ್ಲಿ ಮೈಸೂರಿನ ತಿ ನರಸೀಪುರ ರಸ್ತೆಯ ಕೆಂಪಯ್ಯನಹುಂಡಿ ಸಮೀಪವಿರುವ ತೋಟದಲ್ಲಿ ದರ್ಶನ್ ವಿಶ್ರಾಂತಿ ಪಡೆಯುತ್ತಿದ್ದು, ಬಿಕೋ ಎನ್ನುತ್ತಿದ್ದ ಫಾರ್ಮ್ ಹೌಸ್ ಇದೀಗ ಅಭಿಮಾನಿಗಳಿಂದ ಗಿಜ್ಜುಗುಡುತ್ತಿದೆ. ನಾಲ್ಕು ವಾರಗಳ ಕಾಲ ಮೈಸೂರಿಗೆ ಹೋಗಿ ನೆಲೆಸಲು ಅನುಮತಿ ನೀಡಬೇಕು ಎಂದು ಮಧ್ಯಂತರ ಅರ್ಜಿ ಸಲ್ಲಿಸಿದ್ದ ಡಿ ಬಾಸ್ ಅರ್ಜಿಯನ್ನು ಪುರಸ್ಕರಿಸಿರುವ ನ್ಯಾಯಾಲಯ ಮೈಸೂರಿಗೆ ತೆರಳಿ 2 ವಾರಗಳಷ್ಟೇ ನೆಲೆಸಲು ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ವಿನೀಶ್ ದರ್ಶನ್ ಕಾಟೇವಾರಿಸ್ಟಡ್ ಫಾರ್ಮ್ ಹೌಸ್ಗೆ ಅಕ್ಕನ ಮಗ ಚಂದನ್, ತಾಯಿ ಮೀನಾ ತೂಗುದೀಪ, ಪತ್ನಿ ವಿಜಯಲಕ್ಷ್ಮಿ, ನಟ ಧನ್ವೀರ್ ಮತ್ತು ಕುಟುಂಬ ಸದಸ್ಯರು ಹಾಗೂ ಸ್ನೇಹಿತರ ಜೊತೆಗೆ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ ದಾಸ. ಈ ವಿಚಾರವಾಗಿ ನಿನ್ನೆ ಮೊನ್ನೆ ತೋಟದ ಮನೆಯಲ್ಲಿ ಕುಂಟುತ್ತಲೇ ರೆಸ್ಟ್ ಮಾಡ್ತಿದ್ರು. ಅಭಿಮಾನಿಗಳು ಮಾತ್ರ ಗೇಟ್ನಿಂದಲೇ ಇಣುಕಿ ನೆಚ್ಚಿನ ನಟನನ್ನ ಕಣ್ತುಂಬಿಕೊಳ್ಳುತ್ತಿದ್ರು. ನಟ ದರ್ಶನ್ ರವರನ್ನ ಹೊರತುಪಡಿಸಿ ಅವರ ಕುಟುಂಬಸ್ಥರು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ತಾಯಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ, ತಾಯಿ ಮೀನಾ ತೂಗುದೀಪ, ಸಹೋದರ ದಿನಕರ್ ತೂಗುದೀಪರವರು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಹರಕೆ ತೀರಿಸಿದ್ದಾರೆ. ಇನ್ನು ದರ್ಶನ್ ಕೂಡ ಚಾಮುಂಡೇಶ್ವರಿ ದರ್ಶನಕ್ಕೆ ಬರುತ್ತಾರೆಂದು ಚಾಮುಂಡಿ ಬೆಟ್ಟದಲ್ಲಿ ಸಾವಿರಾರು ಅಭಿಮಾನಿಗಳು ಅವರನ್ನು ನೋಡಲೆಂದೇ ಕಾದು ಕುಳಿತಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ. ದರ್ಶನ್ ಬೆಟ್ಟಕ್ಕೆ ಆಗಮಿಸಲೇ ಇಲ್ಲ. ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಇಂದು ಬೆಳಿಗ್ಗೆ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಆಸ್ಪತ್ರೆಯಿಂದ ಫಾರ್ಮ್ ಹೌಸ್ ಕಡೆಗೆ ಹೊರಟ ಆರೋಪಿ ದರ್ಶನ್ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ದರ್ಶನ್ ಆಸ್ಪತ್ರೆಗೆ ಬರುವ ವಿಚಾರ ತಿಳಿದ ಹಿನ್ನೆಲೆ ಆಸ್ಪತ್ರೆ ಆವರಣದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಬಲಿಗರು ಜಮಾಯಿಸಿದ್ರು. ದರ್ಶನ್ ಮೂಳೆ ತಜ್ಞ ಅಜಯ್ ಹೆಗ್ಡೆ ಸಲಹೆ ಪಡೆದು ಎಕ್ಸ್ರೇ ತೆಗೆಸಿಕೊಂಡು 15 ನಿಮಿಷದಲ್ಲೇ ಆಸ್ಪತ್ರೆಯಿಂದ ದರ್ಶನ್ ತೆರಳಿದ್ದಾರೆ. ಫಿಸಿಯೋಥೆರಪಿಗಾಗಿ ಮತ್ತೆ ದರ್ಶನ್ ಆಸ್ಪತ್ರೆಗೆ ಬರುವ ಸಾಧ್ಯತೆ ಇದೆ ಎನ್ನಲಾಗಿದ್ದು, ಯಾವಾಗ ಬರ್ತಾರೆ ಎಂಬ ಮಾಹಿತಿ ಸೋರಿಕೆಯಾಗಿಲ್ಲ.